ಈಗಾಗಲೇ ಜನಾರ್ದನ್ ರೆಡ್ಡಿ ಅವರ ಬಗ್ಗೆ ನಿಮಗೆಲ್ಲರೂ ಕೂಡ ಗೊತ್ತಿರುವಂಥ ವಿಚಾರವೇ. ರಾಜಕೀಯವಾಗೂ ಕೂಡ ಈಗ ಕವಲು ದಾರಿಯಲ್ಲಿದ್ದಾರೆ. ಇದರ ಜೊತೆಗೆ ಕಾನೂನಿನ ಹೋರಾಟದಲ್ಲೂ ಕೂಡ ಅವರು ಸಾಕಷ್ಟು ಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ಈ ಎಲ್ಲ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದರೆ ಅತ್ತ ಅವರಿಗೆ ಈಗ ದೈವದ ಕೃಪೆ ಆಗಿದೆ ಅಥವಾ ದೈವದ ಕೃಪೆಗೋಸ್ಕರ ಅವರು ಹೊಸ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಅದರಲ್ಲೂ ಹೇಳಿ ಕೇಳಿ ಮಂಗಳೂರು ದೈವಗಳ ನಾಡು. ಈಗ ಆ ದೈವಗಳ ಸನ್ನಿಧಿಗೆ ಜನಾರ್ದನ್ ರೆಡ್ಡಿ ಹೋಗ್ತಿದ್ದಾರೆ. ಹಾಗಾದರೆ ದೈವ ರೆಡ್ಡಿ ಕೊಟ್ಟಿರುವಂಥ ಆಶೀರ್ವಾದ ಏನು? ಒಂದು ವಿಶೇಷವಾದಂಥ ಇಂಟ್ರೆಸ್ಟಿಂಗ್ ಆದ ಸ್ಟೋರಿ ಇದೆ. ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಸಿಬಿಐನಿಂದ ಬಂಧನಕ್ಕೊಳಗಾಗಿದ್ದ ಗಂಗಾವತಿ ಶಾಸಕ ಜನಾರ್ದನ ರೆಡ್ಡಿಗೆ ತೆಲಂಗಾಣ ಹೈಕೋರ್ಟ್ ಜಾಮೀನು ನೀಡಿದೆ. ಇದರಿಂದ ಜೈಲಿನಲ್ಲಿದ್ದ ರೆಡ್ಡಿ ಬಿಡುಗಡೆಯೂ ಆಗಿದ್ದಾರೆ. ಆದರೆ ಇದರ ಹಿಂದೆ ದೈವದ ಅನುಗ್ರಹದಿಂದಲೇ ಜಾಮೀನು ಸಿಕ್ತು ಅಂತ ರೆಡ್ಡಿ ಬೆಂಬಲಿಗರು ನಂಬುತ್ತಿದ್ದಾರೆ. ಆವತ್ತು ಮೇ 13, 2025 ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಸವಣೂರು ಗ್ರಾಮದ ದೈವಸ್ಥಾನದ ಬ್ರಹ್ಮ ಕಲಶೋತ್ಸವ ಸಮಾರಂಭ ನಡೆದಿತ್ತು. ಬ್ರಹ್ಮ ಕಲಶೋತ್ಸವಕ್ಕೆ ಆಗಮಿಸೋ ಇಚ್ಛೆ ಇದ್ದ ರೆಡ್ಡಿ ಜೈಲಿಗೆ ಹೋಗಿದ್ರು. ಹೀಗಾಗಿ ದೈವದ ಬಳಿ ಜನಾರ್ದನ ರೆಡ್ಡಿ ಆಪ್ತರು ಬಿಡುಗಡೆಯ ಬಗ್ಗೆ ಕೇಳಿದ್ರು. ದೈವದ ಪ್ರಾರ್ಥನೆ ನಮ್ಮ ಕಾರ್ಯಕ್ರಮ ಪೂರ್ತಿ ಕಂಚಾನದನ್ನ ನಂಗೆ ಮನಸ್ಸು ಕೊಂಚ ರೀತಿಯ ಅಂಜಿಕೆ ನಂಚ ತೊಂದರೆ ಆಡಲ ಪಂಡ ನಮ್ಮ ದೈವದ ಪ್ರಾರ್ಥನೆ ಮಾಡ್ತೀವಿ. ಕಾನೂನು ತೊಡ ದೇಶದ ನಾವು ನಿವಾರಣೆ ಆರೋಪ ರಾಜಕೀಯ ಕ್ಷೇತ್ರ ಸ್ಥಾನ ತಿಳ್ಬೋದು. ಈ ವೇಳೆ ಉತ್ತರಿಸಿದ ದೈವ ಇಂದಿನಿಂದ 1 ತಿಂಗಳ ಒಳಗಡೆ ಜೈಲಿನಿಂದ ಬಿಡುಗಡೆಯಾಗುತ್ತಾರೆ ಎಂದಿತ್ತು. ದೈವ ನುಡಿದಂತೆ 27ನೇ ದಿನಕ್ಕೆ ಅಂದ್ರೆ ಜೂನ್ 11ರಂದು ಜನಾರ್ದನ್ ರೆಡ್ಡಿ ಜೈಲಿನಿಂದ ಬಿಡುಗಡೆಯಾಗಿದ್ದಾರೆ. ఆరోగ్య న్యాయస్థానుడు న్యాయ దేవత న్యాయ నుంచి వదకాదు ఈ క్షేత్రంలో ఆరోగ్య 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 ఉండా నిగుల ఆరట అపేక్ష మంత్రించిన ఉండా ಐದು ಕ್ಷೇತ್ರ ತಿಗುಮಲೆ ಮಲ್ಪುಂಡ ಆರೋಗ್ಯ ಈ ಕಾನೂನದ ಒಂಜಿ ಕುಡಿಕೇರು ಅಸ್ಪಾಬಿಲಕ ನ್ಯಾಯ ತಿಕ್ಕುಪಲಕ ದೈವಾನುಗ್ರಹ ಮಾಡ್ಕೊಂಡು ದಿನ ಪ್ರಾರ್ಥನೆ ಇನಿ ಪಗ್ಗುತ್ತಾಯ ಸಿಂಗಡೆ ಇನಿ ತಿಂಗಳದ ಒಂಜನೇ ದಿನ ಇನ್ನಿರ್ತು 30 ದಿನ ಲೈಡ್ ಮಾತಲವು ಬಿಡುಗಡೆ ಆತನಿಗೆ ಗೆಡ್ಡದ ಮಲನೆ ಗ್ರಾಮ ದೈವ ಒದಗದಕ್ಕೂ ಅಂದಿಗೆ ಅನ್ಕೊಂಡ್ಬಾರ್ದು. ಇದಾದ ಬಳಿಕ ರೆಡ್ಡಿ ಜೈಲಿನಿಂದ ಬಿಡುಗಡೆಯಾದರು. ಹೀಗಾಗಿ ಕೆಲವೇ ದಿನಗಳಲ್ಲಿ ರೆಡ್ಡಿ ಈ ದೈವಸ್ಥಾನಕ್ಕೆ ಭೇಟಿ ನೀಡುತ್ತಾರೆ ಎನ್ನಲಾಗ್ತಿದೆ. ಪತ್ನಿ ಅರುಣಾ ಲಕ್ಷ್ಮಿ ಕೂಡ ಇತ್ತೀಚೆಗೆ ಅಸ್ಸಾಂನ ಗೋವಹಟ್ಟಿಯಲ್ಲಿರುವ ಕಾಮಾಖ್ಯ ದೇಗುಲಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ್ರು. ಇತ್ತೀಚೆಗೆ ಸಿದ್ದರಾಮಯ್ಯ ಸಿಎಂ ಸ್ಥಾನದ ವಿಚಾರವಾಗಿಯೂ ಅಲಿದೇವರ ವಾಣಿಯು ವೈರಲ್ ಆಗಿ ಸದ್ದು ಮಾಡಿತ್ತು. ಹೀಗಾಗಿ ದೈವವಾಣಿಗಳಂತೆ ರಾಜಕೀಯ ಭವಿಷ್ಯ ನಿರ್ಧಾರವಾಗುತ್ತಾ ಅನ್ನೋ ಚರ್ಚೆಗಳು ಶುರುವಾಗಿವೆ. ಬ್ಯೂರೋ ರಿಪೋರ್ಟ್, TV9.